ಅಶೋಕ್, ನೀವು ಶಿವಗಾಮಿಯವರ ಹಸ್ಬೆಂಡು. ಯಾರ ಮುಂದೇನೂ ಈ ರೀತಿ ಕೈ ಮುಗಿಬಾರ್ದು. ಸರಿ, ನೀವಿನ್ ಹೊರಡಿ. ನಾನು ಮಿಕ್ಕಿದ್ದ ವ್ಯವಸ್ಥೆ ಮಾಡ್ತೀನಿ. ಹಾಗೆ ಹಣ ಯಾವತ್ತು ಬೇಕು ಅಂತ ಹೇಳಿ, ನಾನು ತಗೊಂಡು ಬರ್ತೀನಿ. ಸರಿ ಸರ್, ನಾನು ಬರ್ತೀನಿ. ಆಯ್ತು, ನಮಸ್ಕಾರ. ಏನ್ ನಡ್ಯಾಕತ್ತೈತಿ ಅನ್ನೋದ ಗೊತ್ತಾಗೋಲ್ತಲ್ಲ. ಯಾವಾಗ್ಲೂ ಮೆಸೇಜ್ ಓದ್ತಿರ್ತಾಳ, ಮೆಸೇಜ್ ಮಾಡ್ತಿರ್ತಾಳ, ಯಾರಿಗೆ ಮೆಸೇಜ್ ಕಳಿಸ್ತಿರ್ತಾಳ, ಯಾರಿಂದ ಮೆಸೇಜ್ ಬರಾಕತ್ತೈತಿ ಒಂದೂ ಗೊತ್ತಾಗೋಲ್ತಲ್ಲ. ಕೇಳಿದ್ರೆ ಹೇಳುವಳು. ಅವತ್ತು ನೋಡಿದ್ರ ಯಾವನೋ ಮೊಬೈಲ್ಗೆ ಅಡ್ರೆಸ್ ಕಳಿಸ್ದ, ಫೋನ್ ನಂಬರ್ ಕಳಿಸ್ದ. ಈಕಿ ಹೋಗಿ ಮಾತಾಡ್ಕೊಂಬ ಅಂದ್ಲು. ಅವನು ಯಾವನೋ ರಾಬರ್ಟ್ ಅಂತ. ಯಾವ ಇರ್ಬೋದು? ಅಲ್ಲ, ಪಾಲು ಗೊತ್ತಿರೋರೆಲ್ಲರೂ ನಂಗೆ ಗೊತ್ತು. ಇವ ಯಾರಿರ್ಬೇಕು? ಏನೋ ನಡ್ಯಾಕತ್ತೈತಿ. ಅದನ್ನು ಹೆಂಗಾದ್ರೂ ಮಾಡಿ ಕಂಡು ಹಿಡಿಯಾಕಬೇಕು. ಹೆಂಗೆ ಕಂಡು ಹಿಡಿದಿದ್ದನ್ನ? ಪಾಲು ಮೊಬೈಲ್ ಚಾರ್ಜಿಂಗ್ ಇಟ್ಟಾಳ. ಆಕೆಲ್ಲೋ ಹೊರಗೆ ಹೋದಂಗೆ ಕಾಣಿಸ್ತೈತಿ. ಈಗ ಹೋಗಿ ಆ ಮೊಬೈಲ್ ಆನ್ ಮಾಡಿ ನೋಡ್ತೀನಿ. ಬಿಡಾಗಿಲ್ಲ. ಆ ಕಡೆಯಿಂದ ಏನೇನು ಮೆಸೇಜ್ ಬಂದೈತಿ, ಈ ಕಡೆಯಿಂದ ಏನೇನು ಮೆಸೇಜ್ ಹೋಗೈತಿ ಅಂತ ಚೆಕ್ ಮಾಡ್ತೀನಿ. ಆಗಲೇ ರೂಮ್ನ್ಯಾಗ ಪಾಲು ಇರಲಿಲ್ಲ. ಈಗಲೂ ಇಲ್ಲ ಅಂತನ ಅರ್ಥ. ಪಾಸ್ವರ್ಡ್ ಇಟ್ಟಾಳಲ್ಲಪ್ಪ. ಪಾಸ್ವರ್ಡ್ ಏನು ಇಟ್ಟಿರ್ತಾಳ? ನನ್ನ ಮೇಲೆ ಪ್ರೀತಿ ಜಾಸ್ತಿ ಅಲ್ಲ, ನನ್ನ ಹೆಸರೇ ಇಟ್ಟಿರ್ತಾಳ. MANI. ಓಪನ್ ಆಗವಲ್ತು. ಪಾಪ ಅಕ್ಕಿ ಹೆಸರು ಇಟ್ಕೊಂಡಿರ್ಬೇಕು. ಪಾಲು. ಇದಕ್ಕೂ ಓಪನ್ ಆಗವಲ್ತಲ್ಲ. ಏನಿಟ್ಟಿರ್ಬೇಕು? ಅವ್ರ ಅಕ್ಕನ ಹೆಸರು ಇಟ್ಟಿರ್ಬೇಕು. ಇದನ್ನು ಇಟ್ಟಿಲ್ಲ. ಪಾಸ್ವರ್ಡ್ ಒಂದು ಸಿಕ್ಬಿಟ್ಟಿದ್ರ ಯಾರಿಗೆ ಮೆಸೇಜ್ ಮಾಡಕತ್ತಾಳ, ಅಕ್ಕಿಗೆ ಯಾರ್ದು ಮೆಸೇಜ್ ಬರಕತ್ತೈತೆ ಅಂತ ಕಂಡು ಹಿಡಿದು ಬಿಡ್ತಿದ್ದೆ. ಏನು ಪಾಸ್ವರ್ಡ್ ಇಟ್ಟಿರ್ಬೇಕಕ್ಕಿ? ನನ್ನ ಮೊಬೈಲ್ ತಗೊಂಡು ಏನ್ರಿ ಮಾಡ್ತಿದ್ದೀರಾ? ಅದು ನೀನು ಚಾರ್ಜಿಂಗ್ ಇಟ್ಟು ಹೋಗಿದ್ಯಲ್ಲ, ಅದಕ್ಕೆ ಚಾರ್ಜ್ ಆಗೈತಿ ಇಲ್ಲ ಅಂತ ಚೆಕ್ ಮಾಡಕತ್ತಿದ್ದೆ. ಇಲ್ಲಿ ನೋಡು, ಬ್ಯೂಟಿಫುಲ್ ಅಂತ ಬರಾಕತ್ತೈತಿ. ಬ್ಯೂಟಿಫುಲ್ ಅಲ್ಲ, ಅದು ಬ್ಯಾಟ್ರಿ ಫುಲ್. ಓ ಹೌದಾ? ನಂಗೆ ಗೊತ್ತಾಗ್ಲಿಲ್ಲ. ಈ ಕಂಪ್ನಿ ಅವರು ಸಾಫ್ಟ್ವೇರ್ ಚೇಂಜ್ ಮಾಡ್ಯಾರ ಅನಿಸ್ತೈತಿ. ಪಾಲು, ಅದು ಈ ಫೋನಿಗೆ ಪಾಸ್ವರ್ಡ್ ಏನಿಟ್ಟಿ? ನನ್ನ ಫೋನ್ ಪಾಸ್ವರ್ಡ್ ತಗೊಂಡು ನೀವೇನ್ರಿ ಮಾಡ್ತೀರಾ? ಅದು ಅಕಸ್ಮಾತ್ ನನ್ನ ಫೋನ್ ಸ್ವಿಚ್ ಆಫ್ ಆದಾಗ ಇದ್ರಾಗ ವಿಡಿಯೋ ನೋಡಕ, ರೀಲ್ಸ್ ನೋಡಕ, ಚಾಟಿಂಗ್ ಮಾಡಕ, ಚಾಟಿಂಗ್ ನೋಡಕ. ಆಮೇಲೆ ಚಾಟಿಂಗ್ ನೋಡೋದಿಕ್ಕ? ಅಂದ್ರೆ ನೀವು ನನ್ ಮೇಲೆ ಡೌಟ್ ಪಡ್ತಿದ್ದೀರಾ? ನನ್ ಮೇಲೆ ಡೌಟಾ ನಿಮ್ಗೆ? ಇಲ್ಲ ಇಲ್ಲ, ಅದು ನಿನ್ನ ಮೇಲೆ ನಂಗೆ ಯಾವ ಡೌಟು ಇಲ್ಲ. ನನ್ನ ಮೇಲೆ ಪ್ರಾಮಿಸು, ನಿನ್ನ ಮೇಲೆ ಪ್ರಾಮಿಸು. ಸಾಕು, ನಿಂತ್ಕೊಳ್ಳಲೇ. ಸಾಕು ನಿಂತುಕೊಳ್ಳಲೇ.
ಗಂಡಗ ಏಕವಚನದಾಗ ಮಾತಾಡಕತ್ತೀಯ ಏಯ್ ಕಂಡಿದೀನಿ ನಿಂತ್ಕೊಳಲೇ. ಮತ್ತ ನನಗ್ ಕೋಪ ಬಂದ್ರೆ ನಾನ್ ಯಾರನ್ನೂ ನೋಡಲ್ಲ. ಇವಾಗ ಬರೀ ನಿಂತ್ಕೊಳಲೇ ಅಂದಿದ್ದೀನಿ. ನನಗ್ ಹೀಗೆ ಪಿತ್ತ ನೆತ್ತಿಗೆ ಏರಿಸ್ತಿದ್ರೆ ಹೋಗಲೇ ಬಾರಲೇ ಅಂತೆಲ್ಲ ಕರಿತೀನಿ ಅಷ್ಟೇ. ಹೋಗಲೇ ಬಾರಲೇ ಕರಿತೀನಿ ಅಂತ ಹೇಳ್ತಿದ್ಯಾ? ಆಲ್ರೆಡಿ ಕರಿಲಿಕತ್ತಿಯಲ್ಲ ಪಾಲು. ಮತ್ತೆ ಕೋಪ ಬರಲ್ವಾ? ಆ ತರ ಏನಾದ್ರೂ ಮಾಡ್ಬೇಕು ಅಂತಿದ್ರೆ ನಿಮ್ಗೆ ಹೇಳ್ಬಿಟ್ಟೆ ಮಾಡ್ತಿದ್ದೆ. ನಿಮ್ಗೆ ಯಾರು ಎದುರ್ಕೊಳ್ತಾ ಇದ್ರು? ನಾನ್ ಯಾವತ್ತೂ ಅಂತ ಕೆಲ್ಸಕ್ಕೆ ಕೈ ಹಾಕಲ್ಲ, ಅರ್ಥ ಮಾಡ್ಕೊಳ್ಳಿ. ಆ ತರ ಬೇರೆ ಯಾವನ್ನಾದ್ರೂ ನೋಡ್ಕೊಳ್ಳೋ ಹಾಗಿದ್ದಿದ್ರೆ ನಿಮ್ಮನ್ನ ನಾನ್ ಮದ್ವೆನೇ ಆಗ್ತಾ ಇರ್ಲಿಲ್ಲ. ನಾನ್ ಯಾವತ್ತೂ ಕೂಡ ನಿಮಗ್ ಮೋಸ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ನನ್ ಮೇಲೆನೆ ಡೌಟು ಅಲ್ವಾ? ಪಾಲು ಅದು ಬೇಕಂತ ಕೇಳ್ತಿಲ್ಲ, ಸುಮ್ನ ಮಾತಿಂದ ಬಾಯಿಂದ ಬಂತಷ್ಟ. ನಿಂತ್ಕೊಳ್ಳೋ. ಮತ್ತ ನಿಂತ್ಕೊಳ್ಳು. ಈಗ ಬರೀ ರೇಗ್ತಿದೀನಿ, ಎಕ್ಸ್ಟ್ರಾ ಮಾತಾಡಿದ್ರೆ ಕಪಾಳಕ್ಕೆ ಬಾರಿಸ್ತೀನಿ ಅಷ್ಟೇ. ಕಪಾಳಕ ಬಾರಿಸ್ತೀಯ? ಬಾರ್ಸಕ್ಕೆ ನೀನು ಬಾರಿಸ್ತಿ. ನೀ ಅಂತೂ ಮಾತಿಗೆ ಹೇಳ್ದಂಗ ಬಾರಿಸ್ತಿ. ಇಷ್ಟೆಲ್ಲ ಆದ್ಮೇಲೂ ಬಾರಿಸ್ದೇ ಇರ್ತೀಯ. ನೀನು ಬೇಡ, ನಿನ್ನ ಫೋನಿನ ಸವಾಸನೂ ಬೇಡ, ಅದ್ರ ಪಾಸ್ವರ್ಡ್ ಅಂತೂ ನನಗೆ ಬೇಡ ಬೇಡ. ಯಾವುದು ಈಗ ಶಿವಗಾಮಿಗೆ ಒಂದ್ಸತಿ ಕಾಲ್ ಮಾಡೋಣ. ಅಶೋಕ್ ಹೇಳಿ. ಏನ್ ಮಾಡ್ತಿದ್ದೀರಾ ಅಮ್ಮೋರು? ಇಲ್ಲಿ ಬಂದು ಇನ್ನೇನ್ ಮಾಡ್ಲಿ, ಮನೆ ಕೆಲಸ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಕಾಲ್ ಮಾಡ್ತಿದ್ದಾಗ ಬೋರ್ಡ್ ಮೀಟಿಂಗಲ್ಲಿದ್ದೀನಿ, ಫ್ಯಾಕ್ಟ್ರಿನ ವಿಸಿಟ್ ಮಾಡ್ತಾ ಇದ್ದೀನಿ, ಮಾರ್ಕೆಟಿಂಗ್ ಅವ್ರ ಜೊತೆ ಇದ್ದೀನಿ, ಹೀಗೆಲ್ಲ ಮಾತಾಡ್ತಿದ್ದೆ. ಈಗೇನು ಹೇಳ್ತಿದ್ಯಾ? ಮನೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ಯಾ? ಈಗ ಹೋದ್ ಕೆಲ್ಸ ಏನಾಯ್ತು ಅನ್ನೋದನ್ನ ಹೇಳಿ. MLA ಸರ್ ನಮ್ಮ ಭೈರವಿ ಆಪರೇಷನ್ಗೆ ಅಮೌಂಟ್ ಕೊಡಕ್ಕೆ ಒಪ್ಕೊಂಡಿದ್ದಾರೆ. ಅಶೋಕ್, ನಿಜ ಹೇಳ್ತಾ ಇದ್ದೀರಾ ನೀವು? ಇಂಥ ವಿಷಯದಲ್ಲಿ ಯಾರಾದ್ರೂ ಕಾಮಿಡಿ ಮಾಡ್ತಾರ ಹೇಳು? ನಿಜ ಹೇಳ್ತಾ ಇದ್ದೀನಿ ಶಿವಗಾಮಿ, ಅವ್ರು ದುಡ್ಡು ಕೊಡೋದಕ್ಕೆ ಪೂರ್ತಿ ಮನಸ್ಸಿಂದ ಒಪ್ಕೊಂಡಿದ್ದಾರೆ. ಅವ್ರು ಮಾತಾಡೋದ್ರಲ್ಲಿ ಏನೂ ಡೌಟ್ ಅನ್ಸ್ಲಿಲ್ಲ. ಅಲ್ಲ, ಆ ಅಮೌಂಟ್ ಎಷ್ಟು ಅಂತ ಕರೆಕ್ಟಾಗಿ ಹೇಳಿದ್ರ ಅವ್ರಿಗೆ? ಇಲ್ಲಾಂದ್ರೆ ಅವರು 50,000ನೋ 1,00,000ನೋ ಅಂತ ಅನ್ಕೊಂಡ್ಬಿಟ್ಟಿದ್ರೆ? ನನಗೆ ಗೊತ್ತಾಗಲ್ಲ ಶಿವಗಾಮಿ ಅದು. ಅದಕ್ಕೆ ತುಂಬ ಕ್ಲಿಯರಾಗಿ ಹೇಳಿದ್ದೀನಿ 70 ಲಕ್ಷ ಆಗತ್ತೆ ಅಂತ.